ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ನಮ್ಮ ತಾತ ಮುತ್ತಾತನ ಕಾಲದ ಹಿಟ್ಟಿನ ಗಿರಣಿ. ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಯಾರು ಯೂಸ್ ಮಾಡ್ತಾ ಇಲ್ಲ. ಹಿಂದಿನ ದಿನಗಳಲ್ಲಿ ಬೆಳಿಗ್ಗೆ ಬಿಸಿ ಬಿಸಿ ಚಪಾತಿ ರೊಟ್ಟಿ ಏನಾದ್ರು ಬೇಕಾದ್ರೆ ಇದೇ ಹಿಟ್ಟಿನ ಗಿರಣಿಯಲ್ಲಿ ಒಂದೆರಡು ದಿನ ಮುಂಚೆನೆ ಹಿಟ್ಟು ರುಬ್ಬಿ ರೆಡಿ ಮಾಡ್ಕೊಂತಾ ಇದ್ರು. ಗಿರಣಿಯ ಕೆಳಭಾಗದ ಕಲ್ಲು ಕಾಂಕ್ರೀಟ್ ಅಲ್ಲಿ ಫಿಟ್ಟಿಂಗ್ ಮಾಡಿದರೆ ಅಲ್ಲಾಡಬಾರ್ದು ಅಂತ ಕಾಂಕ್ರೀಟ್ ಅಲ್ಲಿ ಫಿಟ್ಟಿಂಗ್ ಮಾಡಿದ್ದಾರೆ. ಇದನ್ನ ನಾವು ಬಿಡಿಸ್ಕೋಬೇಕು. ಈಗಿನ ದಿನಗಳಲ್ಲಿ ನಮಗೆ ರೆಡಿಮೇಡ್ ಆಗಿ ಎಲ್ಲಾ ಹಿಟ್ಟುಗಳು ಸಿಗುತ್ತೆ. ಅಕ್ಕಿ ಹಿಟ್ಟಾಗ್ಲಿ, ರಾಗಿ ಹಿಟ್ಟಾಗ್ಲಿ, ಗೋಧಿ ಹಿಟ್ಟು ಯಾವ್ದು ಬೇಕಾದ್ರೂ ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಬಹುದು. ಆ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಯಿಂದ ಹಿಟ್ಟಿನ ಗಿರಣಿಯಲ್ಲಿ ರುಬ್ಬಿದ ಹಿಟ್ಟಿನಿಂದ ಬೆಳಗಿನ ತಿಂಡಿ ರೆಡಿ ಮಾಡ್ತಾ ಇದ್ರು. ಆ ಸವಿ ನೆನಪಿನ ದಿನಗಳಲ್ಲಿ ನೀವು ಒಬ್ರಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ, ನಮಗೂ ತುಂಬಾ ಸಂತೋಷ ಆಗುತ್ತೆ. ಹಿಟ್ಟಿನ ಗಿರಣಿಯ ಕೆಳಭಾಗದ ಕಲ್ಲು ಕಾಂಕ್ರೀಟ್ ಇಂದ ಬಿಡಿಸಿದೀನಿ ನೋಡಿ. ಕೆಳಭಾಗದ ಕಲ್ಲಿನ ಮೇಲೆ ಈ ರೀತಿ ಮೇಲ್ಭಾಗದ ಕಲ್ಲು ಕೂರುತ್ತೆ. ಮೇಲ್ಭಾಗದ ಕಲ್ಲು ಸುತ್ತೋದಿಕ್ಕೆ ಒಂದು ಮರದ ಗೂಟ ಬರುತ್ತೆ. ಆ ಗೂಟ ಇದರಲ್ಲಿ ಮಿಸ್ ಆಗಿದೆ. ತಯಾರಿಸ್ಕೋಬಹುದು, ತೊಂದರೆ ಇಲ್ಲ. ಬಟ್ ಇದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಇದನ್ನ ಯೋಚನೆ ಮಾಡಿದ್ದೀನಿ. ಅಪ್ಗ್ರೇಡ್ ಮಾಡೋದಕ್ಕೆ ಈ ಕಲ್ಗಳನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಕೆಳಭಾಗದ ಕಲ್ಲಿನ ಮಧ್ಯಭಾಗದಲ್ಲಿ ಇರುವ ಈ ಕಬ್ಬಿಣದ ರಾಡು ಫುಲ್ ತುಕ್ಕಿಡ್ತಿದೆ. ಇದು ಹಾಳಾಗಿದೆ. ಈ ರಾಡ್ ನಮ್ಗೇನು ಯೂಸ್ ಆಗಲ್ಲ. ಇದನ್ನ ರಿಮೂವ್ ಮಾಡ್ತೇನೆ. ಕಬ್ಬಿಣದ ರಾಡು ಕಲ್ಲಿನಲ್ಲಿ ಟೈಟ್ ಆಗಿ ಫಿಟ್ಟಿಂಗ್ ಆಗೋದಕ್ಕೆ ಶೀಶಾ ಮೆಲ್ಟ್ ಮಾಡಿ ಹಾಕಿದ್ದಾರೆ. ಶೀಶಾ ಅಂದ್ರೆ ಲೆಡ್ ಸ್ನೇಹಿತರೆ. ಲೆಡ್ ಅನ್ನ ಕರಗಿಸಿ ಈ ಕಲ್ಲಿಗೂ ಮತ್ತು ಕಬ್ಬಿಣಕ್ಕೆ ಜಾಯಿಂಟ್ ಆಗೋ ರೀತಿ ಫಿಕ್ಸ್ ಮಾಡಿದ್ದಾರೆ. ಅದನ್ನ ತೆಗೆಯೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕಲ್ಲಿಗೂ ಮತ್ತು ಕಬ್ಬಿಣಕ್ಕೆ ಈ ರೀತಿ ವೆಲ್ಡಿಂಗ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಸ್ನೇಹಿತರೆ. ಈ ದಿನಾನೇ ಗೊತ್ತಾಗಿದ್ದು. ಎಷ್ಟೊಂದು ಗಟ್ಟಿಯಾಗಿದೆ ಅಂದ್ರೆ ಸ್ನೇಹಿತರೆ, ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಜೊತೆಯಲ್ಲಿ ಸ್ವಲ್ಪ ಹೆದರಿಕೆನೂ ಆಗ್ತಾ ಇದೆ ಸ್ನೇಹಿತರೆ. ಅಕಸ್ಮಾತ್ ಏನಾದ್ರು ಕಲ್ಲು ಹೊಡೆದ್ರೆ ಮತ್ತೆ ಕಲ್ಲು ಎಲ್ಲಿಂದ ಹುಡುಕ್ಬೇಕು ಅಂತ. ಸದ್ಯ ಕಲ್ಲಿನಿಂದ ರಾಡ್ ರಿಮೂವ್ ಆಗಿದೆ ಸ್ನೇಹಿತರೆ. ಈ ಹಿಟ್ಟಿನ ಗಿರಣಿಯ ಕಲ್ಲುಗಳನ್ನ ಈ ಗೇರ್ ಬಾಕ್ಸ್ ಸಹಾಯದಿಂದ ನಾವು ಸೈಕಲ್ ಪೆಡ್ಲಿಂಗ್ ಮಾಡಿ ಅಥವಾ ವಿದ್ಯುತ್ ಶಕ್ತಿ ಮೋಟಾರ್ ಸಹಾಯದಿಂದ ಯಾವ ರೀತಿ ರನ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಗೇರ್ ಬಾಕ್ಸಿನ ಮೇಲ್ಭಾಗದಲ್ಲಿರುವ ಈ ಪುಲ್ಲಿ ನಮ್ಗೇನು ಯೂಸ್ ಆಗಲ್ಲ. ಈ ಪುಲ್ಲಿ ರಿಮೂವ್ ಮಾಡ್ತೀನಿ. ಗೇರ್ ಬಾಕ್ಸಿನಲ್ಲಿ ಶಾಫ್ಟ್ 3/4 ಇಂಚ್ ಇದೆ. ಈ ಕಲ್ಲಿನಲ್ಲಿ 3/4 ಇಂಚ್ ಶಾಫ್ಟ್ ಫ್ರೀ ಆಗಿ ರನ್ ಆಗ್ಬೇಕು. ಆ ರೀತಿ ಹೋಲ್ ಮಾಡ್ಕೋಬೇಕು. ಕೆಳಭಾಗದ ಕಲ್ಲಿನಲ್ಲಿ 3/4 ಇಂಚ್ ರಾಡು ಫ್ರೀಯಾಗಿ ಆಪರೇಟ್ ಆಗೋ ರೀತಿ ಹೋಲ್ ಮಾಡಿದ್ದೀನಿ. ಗೇರ್ ಬಾಕ್ಸ್ ಫಿಟ್ಟಿಂಗ್ ಮಾಡೋದಕ್ಕೆ ಸಿಂಪಲ್ ಆಗಿ ಒಂದು ಸ್ಟ್ಯಾಂಡ್ ತಯಾರಿಸ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ ಅಲ್ಲಿ ನೋಡಿ, ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೂಡ ಮಾಡಿದ್ದೀನಿ. ನಾವು ಕಲ್ಲು ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಈ ಜಾಗದಲ್ಲಿ ಮಾಡ್ಕೋಬಹುದು. ಗೇರ್ ಬಾಕ್ಸ್ ಮೇಲೆ ಬಂದ್ರೆ ಕಲ್ಲು ಮೇಲೆ ಕೆಳಗೆ ಆಪರೇಟ್ ಆಗುತ್ತೆ. ಗೇರ್ ಬಾಕ್ಸಿನ ಈ ಶಾಫ್ಟಿನ ಮಧ್ಯಭಾಗದಲ್ಲಿ ಈ ಕಲ್ಲು ಫಿಟ್ಟಿಂಗ್ ಆಗುತ್ತೆ. ಈ ಕಲ್ಲಿನ ಕೆಳಭಾಗದಲ್ಲಿ ಒಂದು ಟ್ರೇ ಫಿಟ್ಟಿಂಗ್ ಮಾಡಬೇಕು. ಆ ಟ್ರೇ ಅಲ್ಲೇ ನಾವು ರುಬ್ಬಿರುವ ಹಿಟ್ಟೆಲ್ಲ ಬೀಳುತ್ತೆ. ಆ ಟ್ರೇ ತಯಾರಿಸೋದಕ್ಕೆ ತಕ್ಷಣ ಸಿಕ್ಕಿದ್ದು ಇದೊಂದು ಪ್ಲಾಸ್ಟಿಕ್ ಬಕೆಟಿನ ಮುಚ್ಚಳ. ಈ ಮುಚ್ಚಳದಲ್ಲೇ ಇದರ ಟ್ರೇ ತಯಾರಿಸ್ತೀನಿ ಸ್ನೇಹಿತರೆ. ಮುಚ್ಚಳದ ಮಧ್ಯಭಾಗದಲ್ಲಿರುವ ಈ ಹುಬ್ಬು, ಈ ರೌಂಡ್ ಇದೆಯಲ್ಲ ಸ್ನೇಹಿತರೆ, ಇದನ್ನ ನಾವು ಕಟ್ ಮಾಡಿ ತೆಗಿಬೇಕು. ಬಕೆಟಿನ ಮುಚ್ಚಳದ ಮೇಲಿರುವ ಹುಬ್ಬಿನ ಭಾಗ ಕಟಿಂಗ್ ಮಾಡಿದ್ದೀನಿ. ಈ ಬಕೆಟಿನ ಮುಚ್ಚಳ ಈ ಫ್ರೇಮಿಗೆ ನಾವು ಈ ರೀತಿ ಕೂರಿಸಬೇಕು. ಕೂರಿಸೋದಕ್ಕೆ ಕೆಳಗಡೆ ಒಂದು ಫ್ರೇಮ್ ಮಾಡ್ಕೋಬೇಕಾಗುತ್ತೆ. ವೆಲ್ಡಿಂಗ್ ಮಾಡ್ತಿರುವ ಈ ಫ್ರೇಮು ನಾವು ಬೇರೆ ಟಬ್ ಕೂಡ ಚೇಂಜ್ ಮಾಡ್ಕೋಬಹುದು. ಆ ರೀತಿ ವೆಲ್ಡಿಂಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಹಾಕ್ತಿರುವ ಬಕೆಟಿನ ಮುಚ್ಚಳ ಹೈಟ್ ಕಮ್ಮಿ ಇದೆ. ಅದಕ್ಕೆ ಸುಮ್ಮನೆ ಹಾಗೆ ಟೆಂಪ್ರವರಿ ಫಿಟ್ಟಿಂಗ್ ಮಾಡಿರ್ತೀನಿ. ನಂತರ ಇದನ್ನ ಚೇಂಜ್ ಮಾಡಬೇಕಾಗುತ್ತೆ. ಗೇರ್ ಬಾಕ್ಸಿನ ಶಾಫ್ಟ್ ಹೈಟ್ ಕಮ್ಮಿ ಇದೆ. ನಮಗೆ ಸ್ವಲ್ಪ ಹೈಟ್ ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ. ಹೈಟ್ ಮಾಡೋದಕ್ಕೆ ಇದೊಂದು 3/8 ಬೋಲ್ಟ್ ಇಟ್ಟು ವೆಲ್ಡಿಂಗ್ ಮಾಡ್ಕೊಳ್ತೀನಿ. ವೆಲ್ಡಿಂಗ್ ಮಾಡುತ್ತಿರುವ ಈ ಬೋಲ್ಟು ಸೆಂಟರ್ ಕರೆಕ್ಟ್ ಆಗಿರ್ಬೇಕು. ಇಲ್ಲಾಂದ್ರೆ ಕಲ್ಲು ಕೂಡ ಆ ಕಡೆ ಈ ಕಡೆ ಜರುಗುತ್ತೆ. ಗೇರ್ ಬಾಕ್ಸಿನ ಸೆಂಟರ್ ನೋಡ್ಕೊಂಡು ಈ ಬಕೆಟಿನ ಮುಚ್ಚಳ ಈ ಗೇರ್ ಬಾಕ್ಸಿನ ಮೇಲ್ಗಡೆ ಈ ರೀತಿ ಫಿಟ್ಟಿಂಗ್ ಮಾಡ್ತೀನಿ. ಸದ್ಯಕ್ಕೆ ಫಿಟ್ಟಿಂಗ್ ಮಾಡೋದಕ್ಕೆ ಸೆಲ್ಫ್ ಥ್ರೆಡ್ ಸ್ಕ್ರೂ ಯೂಸ್ ಮಾಡ್ತೀನಿ. ನಂತರ ಇದು ಬಿಚ್ಬಿಟ್ಟು ಬೋಲ್ಟ್ ನಟ್ ಯೂಸ್ ಮಾಡಬೇಕಾಗುತ್ತೆ. ಸೆಲ್ಫ್ ಥ್ರೆಡ್ ಸ್ಕ್ರೂ ಯಾಕೆ ಯೂಸ್ ಮಾಡ್ತಾ ಇದೀನಿ ಅಂದ್ರೆ, ಮುಚ್ಚಳಕ್ಕೆ ಮತ್ತು ಕಬ್ಬಣಕ್ಕೆ ಒಂದೇ ಸಲ ಹೋಲ್ ಮಾಡ್ಕೋಬಹುದು ಸ್ನೇಹಿತರೆ ಇದರಲ್ಲಿ. ಕೆಳಭಾಗದ ಹಿಟ್ಟಿನ ಗಿರಣಿಯ ಕಲ್ಲು ಕೂರೋದಕ್ಕೆ ಫ್ರೇಮು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಮೇಲ್ಭಾಗದ ಹಿಟ್ಟಿನ ಗಿರಣಿಯ ಕಲ್ಲು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಕಲ್ಲಿನಲ್ಲಿ 3/4 ಇಂಚಿನ ಈ ಫ್ಲಾಟ್ ಲೆವೆಲ್ ಆಗಿ ಕೂರಬೇಕು. ಆ ರೀತಿ ಗ್ರೂ ಮಾಡ್ಕೋಬೇಕು. ಗ್ರೂ ಮಾಡ್ಕೊಳ್ಳೋದಕ್ಕೆ ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ.
ಈ ರೀತಿ ಕಲ್ಲಿನಲ್ಲಿ ಫ್ಲಾಟ್ ಲಾಕ್ ಆಗ್ಬೇಕು. ಇದೇ 3/4 ಇಂಚಿನ ಫ್ಲಾಟಿನಲ್ಲಿ ಈ ಕಲ್ಲು ಸುತ್ತೋದಕ್ಕೆ ಒಂದು ಕ್ಲಾಂಪ್ ತಯಾರಿಸ್ಕೊಳ್ತೀನಿ. ಮಾರ್ಕಿಂಗ್ ಮಾಡುತ್ತಿರುವ ಮಧ್ಯಭಾಗದ ಪ್ಲಸ್ ಮಾರ್ಕಿಗೆ ಒಂದು ಹೋಲ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ತುದಿ 2 ಅರ್ಧ ಇಂಚಿಗೆ ಬೆಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಕ್ಲಾಂಪ್ ತಯಾರಿಸ್ಕೊಂಡಿದ್ದೀನಿ. ಈ ಕ್ಲಾಂಪು ಈ ಕಲ್ಲಿಗೆ ಸುತ್ತೋದಕ್ಕೆ ಸಹಾಯ ಮಾಡುತ್ತೆ. ಈ ಕ್ಲಾಂಪು ಗೇರ್ ಬಾಕ್ಸಿನ ಶಾಫ್ಟ್ಗೆ ಫಿಟ್ಟಿಂಗ್ ಮಾಡಬೇಕು. ಹಿಟ್ಟಿನ ಗಿರಣಿಯ ಕಲ್ಲು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಬೋಲ್ಟ್ಗೆ ಕೂರಿಸುವ ಕ್ಲಾಂಪು ಈ ನಟ್ಟಿನ ಸಹಾಯದಿಂದ ಮೇಲೆ ಕೆಳಗೆ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಗೇರ್ ಬಾಕ್ಸಿನ ರನ್ನಿಂಗ್ ಮೂವ್ಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಆದ್ರೆ ಸ್ವಲ್ಪ ಕಲ್ಲು ಔಟ್ ಹೊಡಿತಾ ಇದೆ. ಇದನ್ನ ಸರಿ ಮಾಡ್ಕೋಬೇಕು. ಹೇಗಿದ್ರು ಬಾಟಮಿನ ಟಬ್ ಚೇಂಜ್ ಮಾಡಬೇಕು. ಆ ಸಮಯದಲ್ಲಿ ಇದರ ಕಲ್ಲು ಕೂಡ ಔಟ್ ಹೊಡಿದಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ಗಿರಣಿಯ ಗೇರ್ ಬಾಕ್ಸ್ ರನ್ ಮಾಡಿ ಸೈಕಲಿನ ಬಾಟಮ್ ಆಕ್ಸಲ್ ಫುಲ್ ಸೆಟ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದರ ಜೊತೆಯಲ್ಲಿ ಇದೊಂದು ಅದೇ ಸೈಕಲಿನ ಒಂದು ಕ್ರಾಂಕ್, ಅದರ ಜೊತೆಯಲ್ಲಿ ಇನ್ನೊಂದು ಸೈಕಲಿನ ಒಂದು ಸಣ್ಣ ಕ್ರಾಂಕ್ ಯೂಸ್ ಮಾಡ್ತೇನೆ. ಈ ಚಿಕ್ಕ ಕ್ರಾಂಕು ಈ ಗೇರ್ ಬಾಕ್ಸ್ಗೆ ವೆಲ್ಡಿಂಗ್ ಮಾಡ್ಕೋಬೇಕು. ವೆಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲು ಸಿ ಕ್ಲಾಂಪ್ ಹಾಕೊಂಡು ಟೈಟ್ ಮಾಡ್ಕೊಳ್ತೇನೆ. ಸೆಂಟರು ಸರಿಯಾಗಿ ನೋಡ್ಕೊಂಡು ವೆಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಚೈನು ಲೂಸು ಟೈಟ್ ಆಗ್ತಾ ಇರುತ್ತೆ. ಆ ರೀತಿ ಆಗ್ಬಾರ್ದು ಸ್ನೇಹಿತರೆ. ಸೈಕಲಿನ ಬಾಟಮ್ ಶೆಲ್ ಈ ಪೈಪಿಗೆ ಈ ರೀತಿ ಇಟ್ಟು ವೆಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಗೇರ್ ಬಾಕ್ಸಿನ ಕ್ರಾಂಕಿಗೆ ಮತ್ತು ಈ ಸೈಕಲ್ ಪೆಡಲಿನ ಕ್ರಾಂಕಿಗೆ ಒಂದೇ ಡೈರೆಕ್ಷನ್ ಅಲ್ಲಿ ಚೈನ್ ಕುತ್ಕೋಬೇಕು. ಸ್ವಲ್ಪನೂ ಆ ಕಡೆ ಈ ಕಡೆ ಆದ್ರೆ ಚೈನ್ ಬಿಚ್ಕೊಳ್ಳುತ್ತೆ. ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ವೆಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಗೇರ್ ಬಾಕ್ಸಿನ ಕ್ರಾಂಕ್ ಮತ್ತು ಈ ಸೈಕಲ್ ಪೆಟಲಿನ ಕ್ರಾಂಕಿಗೆ ಒಂದಕ್ಕೊಂದು ಲಿಂಕ್ ಆಗೋ ರೀತಿ ಈ ರೀತಿ ಚೈನ್ ಫಿಟ್ಟಿಂಗ್ ಮಾಡಿದ್ದೀನಿ. ಈ ಚೈನ್ ಲೂಸ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಒಂದು ಸ್ಟಾಪರ್ ಅಂದ್ರೆ ಚೈನ್ ಅಡ್ಜಸ್ಟ್ಮೆಂಟ್ ಸ್ಟಾಪರ್ ಯೂಸ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಪೆಟಲ್ ಸುತ್ತಿದ್ರೆ ನಮ್ಮ ಈ ಮೇಲ್ಭಾಗದ ಹಿಟ್ಟಿನ ಗಿರಣಿನೂ ಕೂಡ ರನ್ ಆಗ್ತಾ ಇದೆ. ನಾನು ಮೊದಲೇ ಹೇಳಿದೆ ಸ್ನೇಹಿತರೆ, ಪ್ಲಾಸ್ಟಿಕ್ ಬಕೆಟಿನ ಈ ಮುಚ್ಚಳ ಚೇಂಜ್ ಮಾಡ್ತೀನಿ ಅಂತ. ಈ ಪ್ಲಾಸ್ಟಿಕ್ನ ಮುಚ್ಚಳ ಚೇಂಜ್ ಮಾಡ್ಬಿಟ್ಟು ಇದರ ಜಾಗದಲ್ಲಿ ಈ ಟಬ್ ಯೂಸ್ ಮಾಡ್ತೀನಿ ಸ್ನೇಹಿತರೆ. ಹೆಚ್ಚು ಕಮ್ಮಿ ಮೆಕ್ಯಾನಿಸಮ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ. ಕೂತ್ಕೊಳ್ಳೋದಕ್ಕೆ ಒಂದು ಸೀಟ್ ಬೇಕು. ಸೀಟಿಗೆ ಅದೇ ಸೈಕಲಿನ ಈ ಸೀಟು ಈ ಜಾಗದಲ್ಲಿ ವೆಲ್ಡಿಂಗ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಹಿಟ್ಟಿನ ಗಿರಣಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೇಫ್ಟಿಗೋಸ್ಕರ ಚೈನಿನ ಮೇಲ್ಭಾಗದಲ್ಲಿ ಚೈನ್ ಕೇಸ್ ಕೂಡ ರೆಡಿ ಮಾಡಿ ಹಾಕಿದ್ದೀನಿ. ಬ್ಯಾಲೆನ್ಸ್ಗೆ ಅದೇ ಸೈಕಲಿನ ಹ್ಯಾಂಡಲ್ ಕೂಡ ಫಿಟ್ಟಿಂಗ್ ಮಾಡಿದ್ದೀನಿ. ನಮ್ಮ ಗಿರಣಿಯಲ್ಲಿ ರುಬ್ಬಿರುವ ಹಿಟ್ಟು ಹೊರಗಡೆ ಬರೋದಕ್ಕೆ ನೋಡಿ ಈ ಜಾಗದಲ್ಲಿ PVC ರೌಂಡ್ ಪೈಪ್ ಹೀಟ್ ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಂಡು ಈ ರೀತಿ ಶೇಪ್ ತಗೊಂಬಂದಿದ್ದೀನಿ. ಚೈನ್ ಲೂಸ್ ಆದ್ರೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಈ ಜಾಗದಲ್ಲಿ ಒಂದು ಚೈನ್ ಟೆನ್ಷನರ್ ಯೂಸ್ ಮಾಡಿದ್ದೀನಿ. ಹಿಂದಿನ ದಿನಗಳಲ್ಲಿ ಈ ಹಿಟ್ಟಿನ ಗಿರಣಿ ಕೈಯಲ್ಲಿ ಸುತ್ತಾ ಇದ್ರು, ಆದ್ರೆ ಈ ದಿನ ನಾನು ಈ ಹಿಟ್ಟಿನ ಗಿರಣಿ ಸೈಕಲ್ ಪೆಟಲ್ ಸಹಾಯದಿಂದ ಸುತ್ತೋ ರೀತಿ ತಯಾರಿಸಿದ್ದೀನಿ ಸ್ನೇಹಿತರೆ. ನಾವು ತಯಾರಿಸಿರುವ ಈ ಯಂತ್ರಕ್ಕೆ ಏನ್ ಹೆಸರು ಇಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಇದರ ಹೆಸರು ನೀವೇ ನಾಮಕರಣ ಮಾಡಬೇಕು ಸ್ನೇಹಿತರೆ. ಮೂಮೆಂಟ್ ನೋಡಿ ಎಷ್ಟೊಂದು ಫ್ರೀ ಆಗಿದೆ, ಒಂದೇ ಕೈಯಲ್ಲಿ ಎಷ್ಟೊಂದು ಫ್ರೀ ಆಗಿ ಆಪರೇಟ್ ಆಗ್ತಾ ಇದೆ. ಹಾಗೆ ಇನ್ನೊಂದು ವಿಷಯ ಹೇಳದೆ ಮರ್ತ್ಬಿಟ್ಟೆ ಸ್ನೇಹಿತರೆ, ನಾವು ಈ ಸೈಕಲ್ ಪೆಟಲ್ ಒಂದು ರೌಂಡ್ ಸುತ್ತಿದ್ರೆ ಸ್ನೇಹಿತರೆ ಈ ನಮ್ಮ ಹಿಟ್ಟಿನ ಗಿರಣಿ 6 ರೌಂಡ್ ರನ್ ಆಗುತ್ತೆ ಸ್ನೇಹಿತರೆ. ಟೋಟಲ್
ಫೈನಲ್ ಆಗಿ ಒಂದು ರೌಂಡ್ ನಾವು ಪೆಟ್ಲಿಂಗ್ ಮಾಡಿದ್ರೆ ಈ ನಮ್ಮ ಹಿಟ್ಟಿನ ಗಿರಣಿ 6 ರೌಂಡ್ ಸುತ್ತುತ್ತೆ ಸ್ನೇಹಿತರೆ. ಟ್ರಯಲ್ ಮಾಡೋದಕ್ಕೆ ನನ್ನ ಹತ್ರ ಏನು ಇರ್ಲಿಲ್ಲ ಸ್ನೇಹಿತರೆ. ಎದುರುಗಡೆ ಮನೆಯಿಂದ ಸ್ವಲ್ಪ ಅಕ್ಕಿ ಇಸ್ಕೊ ಬಂದಿದ್ದೀನಿ. ಮೇಲ್ಭಾಗದ ಹಿಟ್ಟಿನ ಗಿರಣಿಯಲ್ಲಿ ಇವೆರಡು ಸಣ್ಣ ರಂಧ್ರ ನೋಡ್ತಾ ಇರ್ಬೋದು. ಇದೇ ರಂಧ್ರದ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಅಕ್ಕಿ ಆಗ್ಲಿ, ರಾಗಿ ಆಗ್ಲಿ, ಗೋಧಿ ಆಗ್ಲಿ ಒಳಗಡೆ ಪ್ರವೇಶ ಮಾಡುತ್ತೆ. ನಂತರ ನುಣ್ಣನೆ ಪೌಡರ್ ರೀತಿ ಹೊರಗಡೆ ಬರುತ್ತೆ ಸ್ನೇಹಿತರೆ. ಟ್ರಯಲ್ ಮಾಡೋದಕ್ಕೆ ನಾವು ತಗೊಬಂದಿರುವ ಈ ಅಕ್ಕಿನೇ ಸಾಕು ಅನ್ಸುತ್ತೆ. ಎಷ್ಟೊಂದು ಫ್ರೀ ಆಗಿ ರನ್ ಆಗ್ತಾ ಇದೆ ಅಂದ್ರೆ ಸ್ನೇಹಿತರೆ, ನನ್ನ ಜಾಗದಲ್ಲಿ ನೀವಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ವಾವ್ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು ಪೌಡರ್ ಯಾವ ರೀತಿ ಹೊರಗಡೆ ಚೆಲ್ತಾ ಇದೆ ಅಂತ. ನೋಡಿ ಸ್ನೇಹಿತರೆ, ನಾವು ಹಾಕಿರುವ ಅಕ್ಕಿ ಯಾವ ರೀತಿ ನುಣ್ಣನೆ ಪೌಡರ್ ಆಗಿದೆ. ಈ ಪೌಡರ್ ತೆಗೆಯೋದಕ್ಕೆ ಈ ಹೊರಭಾಗದಲ್ಲಿ ಇದೊಂದು ಬಾಯಿ ಮಾಡಿದೀವಲ್ಲ, ಈ ಬಾಯಿಯ ಸಹಾಯದಿಂದ ಈ ಪೌಡರ್ ಹೊರಗಡೆ ತೆಗಿಬಹುದು. ಈ ಯಂತ್ರದಲ್ಲಿ ನಾವು ಹಾಕಿದ ಅಕ್ಕಿ ನೋಡಿ ಯಾವ ರೀತಿ ಪೌಡರ್ ಆಗಿದೆ. ಅಕ್ಕಿಯ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನು ಸ್ವಲ್ಪ ಮಜಾ ಬರ್ತಾ ಇತ್ತು ಸ್ನೇಹಿತರೆ. ಹಾಗೆ ವಿದ್ಯುತ್ ಶಕ್ತಿ ಮೋಟಾರ್ ಇಂದಾನು ಕೂಡ ರನ್ ಮಾಡಬಹುದು ಅಂತ ಹೇಳಿದೆ ಸ್ನೇಹಿತರೆ. ಈ ಪೆಟಲ್ ಗಳನ್ನ ರಿಮೂವ್ ಮಾಡಿ ಈ ಜಾಗದಲ್ಲಿ ಮೋಟಾರ್ ಕೂರಿಸಿದ್ರೆ ವಿದ್ಯುತ್ ಶಕ್ತಿಯಿಂದಾನು ಕೂಡ ರನ್ ಮಾಡಬಹುದು. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.